ಮೇ 6th 2021 ಅವತಾರ ಪುರುಷ ರಿಲೀಸ್ ಆಗಿತ್ತು. 22 ರಿಲೀಸ್ ಆಗಿ ಅಂದ್ರೆ ತುಂಬಾ ಟೈಮ್ ತಗೊಂಡು ಜಾಸ್ತಿ ಚೆನ್ನಾಗಿ ಮಾಡೋದು ಅಂತ ಹೇಳಕ್ ಹೋದೆ ನೀವು. ಸೊ ನಮಗೆ ಥಿಯೇಟರ್ಲು ಒಳ್ಳೆ ರೆಸ್ಪಾನ್ಸ್ ಸಿಗಿತ್ತು. ಬಟ್ ಥಿಯೇಟರ್ಗಿನ್ನ ಅಮೆಝಾನ್ ಮತ್ತೆ ಸುವರ್ಣ ನನಗೆ ಯಾವಾಗಲೂ ಸಡನ್ ಆಗಿ ಒಂದ್ ದಿವಸ ತುಂಬಾ ಮೆಸೇಜ್ಗಳು ಬಂದವು, ಅವತಾರ ಪುರುಷ 2 ಯಾವಾಗ ಅಂತ. ಸೊ ನಾನು ಏನ್ ಇವತ್ತು ಸಡನ್ ಆಗಿ ಇವತ್ತೇ ಕೇಳ್ತಾ ಇದಾರೆ ಅಂತ ಅನ್ಕೊಂಡಾಗ ಸುವರ್ಣದಲ್ಲಿ ಪ್ಲೇ ಆಗಿತ್ತು ಅವತ್ತು. ಸೊ ಅದಾದ್ಮೇಲೆ ನನ್ಗೆ ಯಾವುದೇ ಪೋಸ್ಟ್ ಹಾಕಿದ್ರು ಯಾವುದೇ ಇದಾದ್ರು ಅದೊಂದು ಕಾಮೆಂಟ್ ರೆಗ್ಯುಲರ್ ಆಗಿರೋದು, ಪಾರ್ಟ್ 2 ಯಾವಾಗ ಅಂತ. ಇವನ್ ಒಂದು ಸರಳ ಪ್ರೇಮಕತೆ ಪ್ರಮೋಷನ್ ಹೋದಾಗ್ಲೂ ಸೊ ಯಾವಾಗ ಹೋದಾಗ್ಲೂ ಅಂದ್ರೆ ನನಗೆ ತುಂಬಾ ಕ್ವಶನ್ಸ್ ಬರೋದು. ಸೊ ಫೈನಲಿ VFX ಈ ಪೋರ್ಷನ್ಸ್ ಎಲ್ಲ ತುಂಬಾ ಇರೋದ್ರಿಂದ ನಾವು ಒಂದಷ್ಟು ಟೈಮ್ ಲೈನ್ ನಾನು ಅಡ್ಜಸ್ಟ್ ಮಾಡಕ್ ಆಗಿರ್ಲಿಲ್ಲ. ಕೊನೆಗೆ ಎಕ್ಸಾಮ್ಸ್ ಎಲ್ಲ ಕಳ್ಕೊಂಡು ಇದೆಲ್ಲ ನೋಡಿ ಪುಷ್ಕರ್ ಸರ್ ಮಾರ್ಚ್ 22 ಅಂತ ಡಿಸೈಡ್ ಮಾಡಿದ್ರು. ಸೊ ಅದಕ್ಕೆ ನಾವು ಬಿಟ್ಟು ಇದೀವಿ. ಅಫ್ಕೋರ್ಸ್ ನೀವು ಪಾರ್ಟ್ 1 ತುಂಬಾ ಸಪೋರ್ಟಿವ್ ಆಗಿದ್ರಿ. ಸೊ ಪಾರ್ಟ್ 2 ಇದೇ ಸಪೋರ್ಟ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇದಕ್ಕಿಂತ ಹೆಚ್ಚಿಗೆ ಜನ ಅಂದ್ರೆ ಪಾರ್ಟ್ 1 ರೆಗ್ಯುಲರ್ ಟೈಮ್ ಇಂಟರ್ವಲ್ ಅಲ್ಲಿ ನೋಡಿದ್ದಾರೆ. ಫಸ್ಟ್ ಡೇ ಒಬ್ರು ನೋಡಿದ್ರು, ಲಾಸ್ಟ್ ಡೇ ಒಬ್ರು ಥಿಯೇಟರ್ ನೋಡಿದ್ದಾರೆ, ಅದ್ ಬಿಟ್ಟು ಟಿವಿ ನೋಡಿದ್ರೆ, ಅಮೆಝಾನ್ ನೋಡಿದ್ರೆ. ಬಟ್ ಇಷ್ಟು ಜನಕ್ಕೂ ಪಾರ್ಟ್ 2 ಅಂದ್ರೆ ಒಂದು ಕುತೂಹಲಕಾರಿ ಇದೆ. ಸೊ ಅವ್ರು ಅಷ್ಟು ಜನ ಫಸ್ಟ್ ವೀಕಿಗೆ ಬರಬೇಕು ಥಿಯೇಟರ್ಗೆ ಅಂತ ಕೇಳ್ಕೊತೀನಿ. ಸೊ ಆ ಎಕ್ಸೈಟ್ಮೆಂಟ್ ಏನಿದೆ ಅದನ್ನ ರಿವೀಲ್ ಆಗೋ ಥಿಯೇಟರ್ಲೆ. ಆಮೇಲೆ ಈ ಕ್ಯಾನ್ವಾಸ್ ಎಲ್ಲ ಅಂದ್ರೆ ಈ ನಾವು ಸೌಂಡ್ ಸರ್ವ್ ಸಿಸ್ಟಮ್ಸ್ ಈ ಅಪ್ಡೇಟ್ ಎಲ್ಲ ಥಿಯೇಟರ್ ನೋಡಿದ್ರೆ ಒಂದು ಒಳ್ಳೆ ಮಜಾ ಇರುತ್ತೆ. ಸೊ ಆಡಿಯನ್ಸ್ಗೆ ಕರಿತಾ ಇದ್ದೀವಿ. ಮಾರ್ಚ್ 22 ಅವತಾರ ಪುರುಷ 2 ರಿಲೀಸ್ ಆಗ್ತಿದೆ. ಸೊ ದಯವಿಟ್ಟು ಬಂದು ನೋಡಿ ಪ್ರೋತ್ಸಾಹಿಸಿ. ಇಲ್ಲ ಪಾರ್ಟ್ 2 ಫುಲ್ ಫಿಲ್ ಆಗುತ್ತೆ. ಪಾರ್ಟ್ 2 ಇಷ್ಟ ಆದ್ರೆ ಆಮೇಲೆ ಪಾರ್ಟ್ 3 ಬರೆಯುವುದು. ಅಂದ್ರೆ ಸಬ್ಜೆಕ್ಟ್ ಕಂಪ್ಲೀಟೆಡ್ ಆಗುತ್ತೆ. ಕೆಲವೊಂದು ಅಲ್ಲಿ ಅಂದ್ರೆ ಈ ಕುಮಾರ್ ಶ್ರೀನಗರ ಕಿಟ್ಟಿ ಸರ್ ಕ್ಯಾರೆಕ್ಟರ್ ನಾವು ಓಪನ್ ಮಾಡಿಬಿಟ್ಟಿದೀವಿ. ಸೊ ಇಲ್ಲಿ ಅವ್ರದ್ದು ಮತ್ತೆ ಶರಣ್ ಸರ್ದು ಒಂದು ಮಾಟ ಯುದ್ಧ ಬರುತ್ತೆ. ಅವೆಲ್ಲ ತುಂಬಾ ಅಂದ್ರೆ ರೋಮಾಂಚನ ಮೂಮೆಂಟ್ಸ್ ಇದೆ. ಅಂದ್ರೆ VFX ಎಲ್ಲ ಹ್ಯೂಜ್ ಇದೆ. ಒಂದು ಹೊಸ ಕ್ರಿಯೇಚರ್ಸ್ ಗಳು ಬರುತ್ತೆ. ಅದಕ್ಕೆ ಇದೆಲ್ಲ ತುಂಬಾ ಚೆನ್ನಾಗಿದೆ. ಮತ್ತೆ ದಾರ್ಕ ಅಶ್ವಶ್ರಣ ಕ್ಯಾರೆಕ್ಟರ್ ಇವೆಲ್ಲ ತುಂಬಾ ಎವಾಲ್ವ್ ಆಗ. ಸಾಂಗ್ಸ್ ಒಂದು ಅಂದ್ರೆ ಡ್ಯಾನ್ಸ್ ನಂಬರ್ ಲಾಸ್ಟ್ ಬಿಜ್ಜು ಮಾಡಿದ್ರು ಈಗ ನೋಡ್ರಲ್ಲ, ಆ ಬಿಜ್ಜುದೊಂದು ಸಾಂಗ್ ಇದೆ. ಯುನಿಕ್ನೆಸ್ ಇದೆ. ಅಂದ್ರೆ ಆ ಸಾಂಗ್ ಅಲ್ಲಿ ಯೂಶಲಿ ಹೀರೋ ಇಂಟ್ರೊಡಕ್ಷನ್ ಅಂದ್ರೆ ಹೊಗಳುತ್ತೀವಿ, ಕೈಂಡ್ ಆಫ್ ರ್ಯಾಪ್ ಅಂಡ್ ಮಿಕ್ಸ್ಡ್ ಇದೆ. ಶಿಶುನಾಳ ಶರೀಫ್ರದ್ದು ತಗೊಂಡಿದ್ವಿ, ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಅದೊಂದು ಯೂಸ್ ಮಾಡ್ಕೊಂಡಿದ್ವಿ. ಅದ್ರ ಜೊತೆ ರ್ಯಾಪ್ ಮಿಕ್ಸ್ ಇದೆ. ಸೊ ಈಗ ಜನ ಏನು ಇಷ್ಟಪಡ್ತಾ ಇದ್ದಾರೆ ಅಂತ, ಟಾಕ್ಸಿಕ್ ನೆಗೆಟಿವಿಟಿ, ಸೊ ಈ ರೀತಿ ಅಂಶಗಳನ್ನ ಇಟ್ಕೊಂಡು ಆ ಸಾಂಗ್ ಮಾಡಿದ್ದೀವಿ. ಅಂದರೆ ಯಾವುದೇ ಟ್ರೋಲ್ ಯೂಸ್ ಮಾಡಿಲ್ಲ. ಸಾಂಗ್ ಅಂದರೆ ಆ ರೀತಿ ಇದು. ಈಗ ಫಸ್ಟ್ ಆದರೆ ಆಕ್ಸಿಡೆಂಟ್ ಆದರೆ ಜನ ಆಸ್ಪತ್ರೆಗೆ ಸೇರ್ಸೋರು, ಈಗ ಫಸ್ಟ್ ರೀಲ್ ಮಾಡ್ತಾರೆ ಅದನ್ನು. ಸೊ ಈ ರೀತಿ ಎಲ್ಲ ಹೇಳಿದ್ದೀವಿ ಅಷ್ಟೇ ಆ ಸಾಂಗಲ್ಲಿ. ಅಂದ್ರೆ ಅಫ್ಕೋರ್ಸ್ ಡೈರೆಕ್ಟ್ ಆಗಿ ಬರೋದು. ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಒಂದು 4 minutes ಬ್ರೀಫ್ ಮಾಡಿದ್ದೀನಿ. ಅಂದ್ರೆ ಕತೆ ಒಳಗಡೆ ಇನ್ನೊಬ್ರಿಗೆ ಹೇಳ್ಬೇಕಾಗಿ ಬರುತ್ತೆ. ಸೊ ಅಲ್ಲಿ ಪಾರ್ಟ್ 1 ಏನು ಅಂತ ಹೇಳ್ತೀವಿ. ಸೊ ಡೈರೆಕ್ಟ್ ಆಗಿ ಬರೋದು. ಬಟ್ ಆಪ್ಷನ್ ಇದೆ ಅವ್ರಿಗೆ, ಸುವರ್ಣದಲ್ಲಿ ಇನ್ನೇನು ಮತ್ತೆ ಪ್ಲೇ ಆಗುತ್ತೆ 1-2 ಸಲ. ಅದು ಬಿಟ್ಟು ಅಮೆಝಾನ್ ಆಪ್ಷನ್ ಇದೆ. ಮತ್ತೆ ಈ ಮಾತು ಹೇಳ್ಬಾರ್ದು, ಪೈರಸಿಲು ತುಂಬಾ ಕಡೆ ಇದೆ. ಸೊ ನೀವು ಪಾರ್ಟ್ 1 ನೋಡ್ಕೊಂಡು ದಯವಿಟ್ಟು ಪಾರ್ಟ್ 2 ಬನ್ನಿ. ಪಾರ್ಟ್ 2 ಬರೋರು ಹಂಗೆ ಓಪನ್ ಆಗಿ ಬಂದವ್ರಿಗೂ ಅಕಸ್ಮಾತ್ ಅವ್ರ ಫ್ರೆಂಡ್ ಬಾಮಗ ಅಂತ ಕರ್ಕೊಂಡು ಹೋದ್ರು ಅವನು ನೀಟಾಗಿ ಅರ್ಥ ಆಗುತ್ತೆ ಸಿನಿಮಾ. ನಮ್ದು ಪಿನಾಕ ಅಭಿ ಅಂತ ಏನು ನಮ್ಗೆ ಫಸ್ಟ್ 1 ಮಾಡ್ದ ಅವನೇ ಮಾಡಿದ್ದಾನೆ. ಅವ್ನು ಪಾರ್ಟ್ 1 ಮಾಡ್ತಾ ಇದ್ದ. ಕ್ರಿಯೇಚರ್ಸ್ ಫಸ್ಟೇ ಹೇಳಿದ್ದು. ಸೊ ಅದನ್ನ ಮಾಡ್ತಾ ಇದ್ದ. ಅವ್ನು ಸುಮಾರು 1.5 year ತೊಗೊಂಡು ಮಾಡಿದ್ದಾನೆ 2 ಕ್ರಿಯೇಚರ್ಸ್ನ ಕ್ರಿಯೇಟ್ ಮಾಡೋಕ್ಕೆ. ಮಾಂಟೇಜಸ್ ಅಲ್ಲಿ ಇದೆ.
ಇದು ಮೋರ್ ಓವರ್ ನಾವು ಸಬ್ಜೆಕ್ಟ್ ಮೇಲೆ ಹೋಗಿದ್ವಿ. ಅಂದರೆ ಪಾರ್ಟ್ 1 ಸ್ವಲ್ಪ ಎಂಟರ್ಟೈನ್ಮೆಂಟ್ ಪ್ಲಸ್ ಸಬ್ಜೆಕ್ಟ್ ಏನು ಅಂತ. ಯಾಕಂದರೆ ಶರಣ್ ಸರ್ ಹ್ಯೂಜ್ ಕಾಮಿಡಿ ಆಡಿಯನ್ಸ್ನ ಹೊಂದಿರೋ ನಟರು, ಸೊ ಅವ್ರನ್ನ ಬ್ಲೆಂಡ್ ಮಾಡಬೇಕಾಯ್ತು. ಸೊ ಅದಕ್ಕೆ ಪಾರ್ಟ್ 1ನಲ್ಲಿ ನಾವು ಒಂಚೂರು ಹ್ಯೂಮರಿಂದ ಹೋಗಿ ಕತೆ ಕೂತಿದ್ದೋ. ಇದು ಈಗ ಅವತಾರ ಪುರುಷಗೆ ಒಂದು ಸೆಟ್ ಆಫ್ ಆಡಿಯನ್ಸ್ ಇದ್ದಾರೆ, ಅವ್ರಿಗೆ ಆಲ್ರೆಡಿ ಅವತಾರ ಪುರುಷ ಏನರ ಬಗ್ಗೆ ಏನು ಅಂತ ಗೊತ್ತು. ಸೊ ಅವ್ರಿಗೆ ನಾವು ಡೈರೆಕ್ಟ್ ಡೆಪ್ತಲ್ಲಿ ಕರ್ಕೊಂಡು ಹೋಗಿದ್ದೀವಿ. ಇದು ಒಂದು ಹೊಸ ವರ್ಲ್ಡ್ನ ಓಪನ್ ಮಾಡ್ತೀವಿ ತ್ರಿಶಂಕು ಅಂತ. ಸೊ ಈ ವಿಚಾರಗಳ ಬಗ್ಗೆ ಅಂದರೆ ಎಂಟರ್ಟೈನ್ಮೆಂಟ್ ಅನ್ನೋದು ಎರಡು ಥರ ಸರ್. ಒಂದು ಹ್ಯೂಮರಲ್ಲೂ ಎಂಟರ್ಟೈನ್ಮೆಂಟ್, ಇನ್ನೊಂದು ಕ್ಯೂರಿಯಾಸಿಟಿಯಲ್ಲೂ ಎಂಟರ್ಟೈನ್ಮೆಂಟ್ ಇದೆ. ಸೊ ಆ ವಿಚಾರದಲ್ಲಿ ಥ್ರಿಲ್ಲು, ಕ್ಯೂರಿಯಾಸಿಟಿ, ಎಂಟರ್ಟೈನ್ಮೆಂಟಲ್ಲಿ ಇದೆ. ಸ್ಲೋ ಫೇಸ್ ಇಲ್ಲ, ಸಿನಿಮಾ ತುಂಬ ಫಾಸ್ಟ್ ಫೇಸ್ ಇದೆ. ತುಂಬ ಎಲಿಮೆಂಟ್ಸ್ಗಳು ಓಪನ್ ಆಗ್ತಾನೆ ಇರ್ತವೆ ಪಾರ್ಟ್ 2ಅಲ್ಲಿ ಸರ್. ಹಾಂ ಹಾಂ ಟ್ರೇಲರ್ ಬಿಡ್ತೀವಿ ಮತ್ತು ಸಾಂಗ್ ಬಿಡ್ತೀವಿ. ಸೊ ಒಂದು ಬಿಡ್ತೀವಿ. ಬಟ್ ಅಫ್ಕೋರ್ಸ್ ನಿಮ್ಮ ಬಾಯಲ್ಲೇ ಬಂತು. ಪಾರ್ಟ್ 1 ತುಂಬ ಸಿಂಪಲ್ ಸರ್. ಪಾರ್ಟ್ 1 ಯಾರಿಗೆ ಇಷ್ಟ ಆಯಿತು ಅವ್ರಿಗೆ ಪಾರ್ಟ್ 2 ಇಷ್ಟ ಆಗೇ ಆಗುತ್ತೆ. ಪಾರ್ಟ್ 1 ಯಾರಿಗೆ ಇಷ್ಟ ಆಗಿಲ್ಲ ಬನ್ನಿ, ನಮಗೆ ವರ್ಕೌಟ್ ಆಗುತ್ತೆ. ಹಾಂ ಸೊ RCB ಗೆಲ್ಲೋ ದಿವಸ ನೀವೇನು ಬರಬೇಕಾಗಿಲ್ಲ, ಯಾವ ಸೋಲತ್ತೋ ಅವತ್ತು ಬನ್ನಿ, ನಾವು ಸಿನಿಮಾಗೆ ಮ್ಯಾಚ್ ಮಾಡ್ತೀವಿ ಅಲ್ಲಿ. ಇಲ್ಲ 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 ಈ ಸರಿ ನೋಡಿ RCB 22nd ನಮ್ಮ ಫಿಲಮ್ ರಿಲೀಸು, RCB ಮ್ಯಾಚ್ ಶುರು, 2 ಮಾರ್ಚ್ 22. ಪುಷ್ಕರ್ ಸರ್ ಬೇಜಾರಾಗ್ತಾರೆ, ನಾನು ಆಲ್ರೆಡಿ ಚೆನ್ನೈ ಟಿಕೆಟ್ ಬುಕ್ ಮಾಡಿದ್ದೀನಿ ಚೆನ್ನೈಗೆ. ಬಟ್ ಮಾರ್ಚ್ 22 ನಮ್ದು ರಿಲೀಸ್ ಆಗ್ತಿದೆ. ಅದೇ ಮಾರ್ನಿಂಗ್ ಶೋ ಎಲ್ಲರೂ ಬಂದು ಈವ್ನಿಂಗ್ ಮ್ಯಾಚ್ ನೋಡೋದು. ಬಟ್ ಶನಿವಾರ ಬನ್ನಿ, ಭಾನುವಾರ ಬನ್ನಿ, ನಾವು ಇದ್ದೀವಿ. ಸೊ IPL ಸಪೋರ್ಟ್ ಮಾಡೋರೆಲ್ಲ ದಯವಿಟ್ಟು ಸಿನಿಮಾಗೂ ಸಪೋರ್ಟ್ ಮಾಡಿ. ನಾವು IPL ಸಪೋರ್ಟ್ ಮಾಡ್ತೀವಿ, ನಾವು ನೋಡ್ತೀವಿ, ನಾವು ಎಲ್ಲ ಬರಿತೀವಿ ಮ್ಯಾಚ್ ಹೆಂಗಾಯ್ತು ಅಂತ. ಸೊ ನೀವು ಸಿನಿಮಾ ನೋಡ್ಬಿಟ್ಟು ಹೆಂಗಿದೆ ಅಂತ ಬರೀರಿ. ಹಂಗಂತ ಏನಿಲ್ಲ ಸರ್, ಅವ್ರಿಗೆ ಎಲ್ಲ ಎಂಟರ್ಟೈನ್ಮೆಂಟ್ ಅಲ್ವಾ. ಎಂಟರ್ಟೈನ್ಮೆಂಟ್ ನೋಡೋರು ಅದು ನೋಡ್ತಾರೆ, ಇದು ನೋಡ್ತಾರೆ. ಸರ್ ಸ್ವಲ್ಪ ಅದೇ ಎಷ್ಟು ಸರ್ ಒಂದು ಮಾತು ಹೇಳಿದ್ರು, ಅರಮನೆ ಕಟ್ಟಕ್ಕೆ ಟೈಮ್ ತಗೊಳುತ್ತೆ ಅಂತ. ಅದನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಅದಕ್ಕೋಸ್ಕರ ತಡ ಮಾಡಿಲ್ಲ. VFX ಮತ್ತೆ ಸರ್ ಇಲ್ಲ, ಇನ್ನೊಂದು ಅರಮನೆ ಕಟ್ಬೇಕಾಯ್ತಲ್ಲ, ಅದು ಪಾರ್ಟ್ 1. ಸೊ ಅಲ್ಲಿಂದ ಇಲ್ಲಿಗೆ ಮಧ್ಯೆ ನಾನು ಒಂದು ಬೇರೆ ಫಿಲಮ್ಗೆ ಹೋಗಿದ್ದು. ಸೊ ಹಾಗಾಗಿ ಹೌದು. ಅದಾದ್ಮೇಲೆ ಶರಣ್ ಸರ್ ಚೂಮಂತರು ಆ ಪ್ರಾಜೆಕ್ಟ್ ಇತ್ತು. ನಾನು ಸೊ ಆಶಿಕಾ ಮೇಡಮು ತೆಲುಗಲ್ಲಿ ಒಂದು ಪ್ರಾಜೆಕ್ಟ್ ಇತ್ತು. ಸೊ ನಾನು ಬೇರೆ ಪ್ರಾಜೆಕ್ಟಲ್ಲಿದ್ದೆ. ಹೌದು ಎಲ್ಲರೂ ಅಂದ್ರೆ ಒಂದು ಸಣ್ಣ ಗ್ಯಾಪ್ ಬೇಕಾಗಿತ್ತು, ಬಟ್ ದೊಡ್ಡದಾಯ್ತು ಆಮೇಲೆ ಹೋಗ್ತಾ. ನಾನೊಂಚೂರು ರೈಟಿಂಗು ಟೈಮ್ ತಗೊಂಡೆ, ಅಂದ್ರೆ ಒಂದು ಸ್ವಲ್ಪ ಸ್ಕ್ರಿಪ್ಟ್ನ ಚೇಂಜ್ ಮಾಡ್ಕೊಂಡೆ. ಸೊ ಅದಕ್ಕೆ ಟೈಮ್ ತಗೊಂಡಿದ್ದು. ಅಲ್ಲಿಂದ ಅಂದ್ರೆ ಅನ್ಕೊಂಡಿದ್ದು ಸ್ಕೆಡ್ಯೂಲ್ ಮುಂದೆ ಒಂದ್ಸಲ ಮುಂದೆ ಹೋದ್ರೆ ಎಲ್ಲರೂ ಬೇರೆದ್ರಲ್ಲಿ ಹಾಕಾಗಿದ್ರು, ಇವನ್ ನನ್ನ ಸೇರಿ. ಸೊ ಅಂದ್ರೆ ಅವತಾರ ಪುರುಷ ಇದೆಯಲ್ಲ, ನನ್ನ ಲೈಫಲ್ಲೇ ದೊಡ್ಡ ಪ್ರೀ ರಿಲೀಸ್ ಬಿಸ್ನೆಸ್ ಆಗಿದ್ದು. ಇನ್ಫ್ಯಾಕ್ಟ್ ಸುನೀನ್ ಅಂತಂದ್ರೆ ಅಲ್ಲ, ಪುಷ್ಕರ್ ಸರ್ ಪ್ರೊಡಕ್ಷನ್ ಹಿಂದಿನ ಫಿಲಮ್ ಅವತಾರ, ಅವನೇ ಶ್ರೀಮನ್ನಾರಾಯಣ, ಇವು ಶರಣ್ ಸರ್ ಹ್ಯೂಜ್ ಸ್ಟಾರ್ ಕ್ಯಾಸ್ಟ್, ಪ್ಲಸ್ ಶ್ರೀನರ ಕಿಟ್ಟಿ, ಅಶುತೋಷ್ ರಾಣಾ, ಸಾಯಿ ಕುಮಾರ್ ಸರ್, ಭವ್ಯ ಮೇಡಮ್, ಸುಧಾರಾಣಿ, ಸಾಧು ಕೋಕಿಲ, ಈ ರೀತಿ ಎಲ್ಲರಿಂದನೂ ಅಂದ್ರೆ ಪ್ರೀ ರಿಲೀಸ್ ಬಿಸ್ನೆಸ್ 1 or 2 ಸೇರಿ 10 ಮೇಲೆ ದಾಟಿದೆ. ಸೊ ತುಂಬಾ ಹ್ಯೂಜ್ ಇರೋಂಥ ಮೂವಿ ಅವತಾರ ಪುರುಷ. ಹಾಂ ಹೌದು, ಪಾರ್ಟ್ 2 ಪ್ರೀ ರಿಲೀಸ್ ಬಿಸ್ನೆಸ್ ಆಗಿದೆ. ಬಟ್ OTT ತುಂಬಾ ಲೇಟಾಗಿ ಬರುತ್ತೆ. ಸೊ ಥಿಯೇಟ್ರ್ ಬಂದು ನೋಡಿ. ಹಾಂ ಶರಣ್ ಸರ್, ಕಿಟ್ಟಣ, ಸಾಯಿ ಕುಮಾರ್ ಸರ್, ಭವ್ಯ ಮೇಡಮು, ಸುಧಾರಣೆ, ಆಶಿಕಾ ರಂಗನಾಥ್, ಅಶುತೋಷ್ ರಾಣಾ, ಸಾಧು ಕೋಕಿಲ ಸರ್. ಪಾರ್ಟ್ 1 ಕಂಪೇರ್ ಮಾಡಿದ್ರೆ ಕಮ್ಮಿ ಇದೆ, ಇನ್ನು ಮಿಕ್ತಾರಲ್ಲ ಜಾಸ್ತಿ. ಆರ್ಡ್ರಲ್ಲಿ ಹೇಳ್ದೆ ಯಾರ್ಯಾರ್ದು ಎಷ್ಟೆಷ್ಟು ಬರುತ್ತೆ ಸರ್. ಥ್ಯಾಂಕ್ ಯು. ಪುಷ್ಕರ್ ಸರ್ ಮಾತಾಡ್ತಾರೆ. ನಮಸ್ಕಾರ ಎಲ್ರಿಗೂ. ಸುನಿಯವ್ರನ್ನ ಕೇಳ್ತಿದ್ದೆ, ಗುರು ಸ್ವಲ್ಪ ಲೇಟ್ ಆಗ್ತಿದೆಯಲ್ಲ ಫಿಲಮ್ ಅಂತ. ಅದಕ್ಕೆ ಅವ್ರು ಹೇಳಿದ್ದು ಟೆಕ್ನಿಕಲ್ ರೀಸನ್. ಗುರು ಬಾಹುಬಲಿ ಪಾರ್ಟ್ 1 ಬಂದು ಪಾರ್ಟ್ 2 ಬಂದಕ್ಕೆ 2 ವರ್ಷ ಆಯಿತು. KGF ಅಷ್ಟೇ. ಸೊ ಹಂಗಾಗಿ ಆ ಕಂಪ್ಯಾರಿಸನ್ ಇಟ್ಕೋ, ನಮ್ಮ ಫಿಲಮ್ ಏನಾದರೂ ಪಾರ್ಟ್ 2 ಆ ಮಟ್ಟಕ್ಕೆ ಹೋಗಬೇಕು ದೊಡ್ಡ ಲೀಗಿಗೆ ಅಂತ ಹೇಳಿದ್ರೆ ಆಡಿಯನ್ಸು ಕುತೂಹಲದಿಂದ ಕಾಯಬೇಕು.
ಅವಾಗಲೇ ಕ್ಯೂರಿಯಾಸಿಟಿ ಬಿಲ್ಡ್ ಆಗೋದು, ರೈಟ್ ಟೈಮ್ನ ನೋಡಿ ರಿಲೀಸ್ ಮಾಡೋಣ ಅಂತ ಹೇಳಿದ್ರು ಅಲ್ವಾಗ್ರು, ಕರೆಕ್ಟಾ ರೀಸನಿಂಗು? ಸೊ ಕೆಲವೊಂದೆಲ್ಲ ಟೆಕ್ನಿಕಲ್ ರೀಸನ್ ಇತ್ತು, ಕೆಲವೊಂದೆಲ್ಲ ಪ್ರೊಡಕ್ಷನ್ ಕಾರಣಗಳಿಂದ ರೀಸನ್ ಇತ್ತು. ಡೆಫಿನೆಟ್ ಆಗಿ ಶರಣ್ ಸರ್ ಆಗಲಿ, ಆಶಿಕಾ ಆಗಲಿ, ಬೇರೆ ಯಾರ ಕಡೆಯಿಂದನೂ ರೀಸನ್ ಇರಲಿಲ್ಲ ಫಿಲಮ್ ಡಿಲೇ ಆಗೋದಕ್ಕೆ. ಸೊ ಪರ್ಫೆಕ್ಟಾಗೇ ಮಾಡಬೇಕು ಅನ್ನೋ ಒಂದು ದೃಢ ನಿರ್ಧಾರ ಇಟ್ಕೊಂಡು ಟೈಮ್ನ ತೊಗೊಂಡಿದ್ದು, ಟೈಮ್ ತೊಗೊಂಡು ಮಾಡಿದ್ದು ಪಾರ್ಟ್ 2 ಫಿಲಮ್. ಸೊ ವಿ ಆರ್ ಆಲ್ ಸೆಟ್ 22ಗೆ ಭರ್ಜರಿಯಾಗಿ ಮ್ಯಾಸಿವ್ ಸ್ಕೇಲಲ್ಲಿ ಫಿಲಮ್ ರಿಲೀಸ್ ಆಗ್ತಾ ಇದೆ. ಇದಕ್ಕೆ ತಕ್ಕನಾಗಿ ಟ್ರೈಲರ್ ನೆಕ್ಸ್ಟ್ ವೀಕ್ ರಿಲೀಸ್ ಆಗ್ತದೆ. ಒಂದು MC ಬಿಜ್ಜನ್ನು ಇಟ್ಕೊಂಡು ಫಸ್ಟ್ ಟೈಮು ಶರಣ್ ಸರ್ ಕಾಂಬಿನೇಷನಲ್ಲಿ ಒಂದು ರ್ಯಾಪ್ ಸಾಂಗ್ ಥರ ಇಟ್ಕೊಂಡು ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದು ಅರೌಂಡ್ 16-17 ರಿಲೀಸ್ ಆಗ್ತದೆ. ಇದು ಓವರ್ ಆಲ್ ಫಿಲಮ್ ಡೆವಲಪ್ಮೆಂಟು. ಅದು ಬಿಟ್ಟರೆ ಥ್ರೂಔಟ್ ಈ ಜರ್ನಿಯಲ್ಲಿ ನನ್ನ ಜೊತೆನಿದ್ದಂಥ ಶರಣ್ ಸರ್, ಆಶಿಕಾ, ಸುನಿ, ಮೋಹನ್ ಸರ್, ಎಲ್ಲ ಟೆಕ್ನಿಷಿಯನ್ಸ್ಗಳಿಗೂ ತುಂಬ ಧನ್ಯವಾದಗಳು. ಸರ್ ಮೋಹನ್ ಸರ್ ಹೇಳಿದ್ದಾರೆ ಮಿನಿಮಮ್ 150 to 200 ಥಿಯೇಟರ್ಸಲ್ಲಿ ರಿಲೀಸ್ ಮಾಡೋಣ ಮ್ಯಾಸಿವ್ ಸ್ಕೇಲ್ ಅಂತ ಹೇಳ್ಬಿಟ್ಟು. ಸರ್ ಪ್ಯಾನ್ ಇಂಡಿಯಾ ಮತ್ತು ಓವರ್ಸೀಸಲ್ಲಿ ವೆರಿ ಲಿಮಿಟೆಡ್ ಇರ್ತೀವಿ ಸರ್. ಅಂದರೆ ಎಷ್ಟು ಎಲ್ಲೆಲ್ಲಿ ರಿಕ್ವೈರ್ಮೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ KGF ಎಲ್ಲ ಒಂದು 500,000 ಎಲ್ಲ ಹೋಗ್ತಾರೆ, ಆ ಥರ ಇರೋದೆಲ್ಲ. ಟ್ರೆಡಿಷನಲ್ ಆಗಿ ನಾವು ಗೋಧಿ ಬಣ್ಣ ಕಿರಿಕ್ ಪಾರ್ಟಿಯಿಂದ ಎಷ್ಟು ಒಂದು ಸೆಟಪ್ಪಲ್ಲಿ ಹೋಗ್ತೀವಿ, ಆ ಒಂದು ಸೆಟಪ್ಪಲ್ಲೇ ಪ್ಯಾನ್ ಇಂಡಿಯಾ ಮತ್ತು ಓವರ್ಸೀಸಲ್ಲಿ ರಿಲೀಸ್ ಮಾಡ್ತಿದ್ದೀವಿ ಸರ್. ಸೈಮಲ್ಟೇನಿಯಸ್ ರಿಲೀಸ್ ಇರುತ್ತೆ. ಹೌದು. ಎಲ್ಲಿ ಸರ್? ನಮ್ದು ಓವರ್ಸೀಸ್ ಪಾರ್ಟ್ನರ್ ಇದ್ದಾರೆ ಸರ್, ಮುಂಚೆಯಿಂದ ಸತೀಶ್ ಶಾಸ್ತ್ರಿ ಅಂತ ಒಬ್ಬರಿದ್ದಾರೆ, ಅವರಲ್ಲಿ ನೋಡ್ತಾರೆ. ಸೊ ಇಲ್ಲಿ ಹೇಮಂತ್ ಅಂತ ಇದ್ದಾರಲ್ಲ, ಸೊ ಅವ್ರು ಕನ್ನಡ ಪ್ಯಾನ್ ಇಂಡಿಯಾದು ಅವರು ಡಿಸ್ಟ್ರಿಬ್ಯೂಷನ್ ನೋಡ್ತಾರೆ. ಸೊ ಈ ಥರ. ಹೌದು ಸರ್, ಮೋಹನ್ ಸರ್ ಡಿಸ್ಟ್ರಿಬ್ಯೂಷನ್ ಸರ್. ಓವರ್ ಟು ವಿಲಿಯಂ ಡೇವಿಡ್. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಇಲ್ಲಿ ತನಕ ಎಲ್ಲ ಸಿನಿಮಾನು ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ನಾನು ಮಾಡಿರೋಲ್ಲ ಸಿನಿಮಾನು. ಅವತಾರ ಪುರುಷ ಆ್ಯಕ್ಚುಲಿ ಒಂದು ಒಳ್ಳೆ ಕತೆ. ನಾವು ಆಲ್ರೆಡಿ ಫಸ್ಟ್ ಪಾರ್ಟ್ 1 ನೋಡಿದ್ದೀರ. ಪಾರ್ಟ್ 2 ಅಷ್ಟೇ ಒಂದು ಕತೆಗೆ ಬೇಕಾಗಿರೋಂಥ ಒಂದು ಏನು ಚಿತ್ರೀಕರಣ ಇದೆಯಲ್ಲ, ಅದು ಆ್ಯಕ್ಚುಲಿ ವಿಜುವಲ್ ತುಂಬ ಬ್ಲೆಂಡ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಆದರೆ ಫಸ್ಟ್ ಪಾರ್ಟ್ 1ಗಿಂತ ಪಾರ್ಟ್ 2 ನನಗೆ ತುಂಬ ಫೇವ್ರೇಟ್ ಪಾರ್ಟು. ತುಂಬ ಚೆನ್ನಾಗಿ ಬಂದಿದೆ. ಸೊ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ತುಂಬ ದಿನಗಳ ನಂತರ ನಮ್ಮ ಎಂಟೈರ್ ಟೀಮ್ ಆಫ್ ಅವತಾರ್ ಪುರುಷ ಮೀಟ್ ಮಾಡ್ತಾ ಇರೋದು. ಸೊ ತುಂಬ ಖುಷಿ ಅನಿಸ್ತಿದೆ ಎಲ್ಲರನ್ನೂ ಆ್ಯಸ್ ಅ ಟೀಮ್ ಮೀಟ್ ಮಾಡಿ. ಆ್ಯಂಡ್ ಡೆಫಿನೆಟ್ಲಿ ಎಲ್ಲರೂ ಸೆಪ್ರೇಟಾಗಿ ವಿ ಆರ್ ಆಲ್ವೇಸ್ ಇನ್ ಕೊಲಾಬ್ರೇಷನ್. ಸುನಿ ಸರ್ ಜೊತೆ ಗತವೈಭವ ಆಗಿರಲಿ, ಶರಣ್ ಸರ್ ಹ್ಯಾಸ್ ಆಲ್ವೇಸ್ ಬಿನ್ ಫ್ಯಾಮಿಲಿ. ಆ್ಯಂಡ್ ಎಸ್, ಈವನ್ ವಿಲಿಯಂ ಸರ್ ಕೂಡ ಗತವೈಭವ ಮಾಡ್ತಿದ್ದಾರೆ. ಸೊ ನಾವು ಯಾವಾಗಲೂ ಜೊತೆಗೆ ಒಟ್ಟಿಗೆ ಇದ್ದಿದ್ದು, ಬಟ್ ಆಸ್ ಅ ಅವತಾರ್ ಪುರುಷ ಟೀಮ್ ತುಂಬ ಟೈಮ್ ಆದಮೇಲೆ ಸಿಗ್ತಾ ಇರೋದು. ಸೊ ಖುಷಿ ಅನಿಸ್ತಿದೆ. ಆ್ಯಂಡ್ ನಿಮ್ಮೆಲ್ಲರೂ ನೋಡಿ ತುಂಬ ಟೈಮ್ ಆಗಿತ್ತು ನನ್ನ ಕನ್ನಡ ರಿಲೀಸ್ ಆಗಿ. ಸೊ ವೆರಿ ಹ್ಯಾಪಿ ದ್ಯಾಟ್ ಅವತಾರ್ ಪುರುಷ ಪಾರ್ಟ್ 2 22nd ರಿಲೀಸ್ ಆಗ್ತಾ ಇದೆ. ತುಂಬ ಜನ ಹೋಗಿದ್ದ ಕಡೆ ಎಲ್ಲ ಈಗ ತೆಲುಗು, ತಮಿಳ್ ರಿಲೀಸ್ಗಳಾಗ್ತಾ ಇತ್ತು. ಸೊ ಎಲ್ಲರೂ ಕೇಳ್ತಾ ಇದ್ದಿದ್ದು ಅವತಾರ್ ಪುರುಷ 2 ಯಾವಾಗ ಅಂತ. ಎಲ್ಲಿ ಹೋದ್ರೂ ಜನ ಕೇಳ್ತಾ ಇದ್ರು. ಸೊ ಖುಷಿ ಅನಿಸುತ್ತೆ. ಈ ರೀತಿಯಾಗಿ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಸಿನಿಮಾ ಬಗ್ಗೆ. ಸಾಕಷ್ಟು ಜನ ಥಿಯೇಟರ್ ನೋಡಿದ್ರು. ಆ್ಯಂಡ್ ಜೊತೆಗೆ ಸಿನಿಮಾ ಅಮೆಝಾನಲ್ಲಿ ರಿಲೀಸ್ ಆದಮೇಲಂತೂ ಇನ್ನೂ ಜಾಸ್ತಿನೇ ಒಳ್ಳೆ ರೆಸ್ಪಾನ್ಸ್ ಬಂತು. ಸೊ ಈ ಸಲ ತಿರ್ಗಾ ಅಮೆಝಾನಿಗೆ ಬರಲಿ ಅಂತ ವೇಟ್ ಮಾಡಬೇಡಿ. ಎಲ್ಲರೂ ಹೋಗಿ ಥಿಯೇಟ್ರಲ್ಲೇ 22nd of ಮಾರ್ಚ್ ನೋಡಿ. ನಿಮ್ಮ ಪ್ರೀತಿ ಬೆಂಬಲ ಎಲ್ಲ ಸಿನಿಮಾಗಳಿಗೂ ಹೀಗೆ ಇರಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇದೊಂಥರ ರೀಯೂನಿಯನ್ ಫೀಲ್ ನನಗೆ. ಭಾಳ ದಿವಸದ ನಂತರ ಸೇರ್ತಾ ಇದ್ದರೆ ಹಿಂಗಿರುತ್ತೆ, ಆ ಥರದ್ದು ಒಂದು ಫೀಲು ನನಗೆ. ಕೆಲವು ಸಿನಿಮಾಗಳ ಒಡನಾಟ ಮತ್ತು ಸಂಬಂಧ ಎಷ್ಟು ಚೆಂದ ಇರುತ್ತೆ ಅಂತಂದರೆ, ಭಾಳ ಇಷ್ಟಪಟ್ಟು ಈ ಸಿನಿಮಾನ ಒಪ್ಕೊಂಡಿದ್ದು ನಾನು. ಕಾರಣ ತುಂಬ. ಅದರಲ್ಲಿ ಫಸ್ಟ್ ಕಾರಣ ಭಾಳ ಪ್ರಮುಖವಾಗಿ ಈ ಸಿನಿಮಾದ ಕತೆ, ಮತ್ತು ನನ್ನನ್ನು ಬೇರೆ ಆಯಾಮದಲ್ಲಿ ನನ್ನನ್ನು ತೋರಿಸ್ಕೋಬೋದು ಅನ್ನೋವಂಥದ್ದು. ಫಸ್ಟ್ ಟೈಮ್ ಒಂದು ಸೂಪರ್ ನ್ಯಾಚುರಲ್ ಕಥೆನ ಒಪ್ಕೊತಾ ಇದ್ದೆ. ಇದು ಕತೆ ಎಕ್ಸೈಟ್ ಆಗಿದ್ದು ಫಸ್ಟ್ ಕಾರಣ. ಎರಡನೇ ಅತಿ ಮುಖ್ಯವಾದ ಕಾರಣ ಏನು ಅಂತಂದರೆ, ಇವರಿಬ್ಬರು ನನ್ನ ಮನೆಗೆ ನನಗೆ ಚೆನ್ನಾಗಿ ನೆನಪಿದೆ. ನನ್ನ ಮನೆಗೆ ಇವರು ಇಬ್ಬರು ಬಂದಾಗಲೇ ನನಗೆ ಒಂದು 2 ಶಕ್ತಿಗಳು ಕಾಣಿಸಿತ್ತು ನನಗೆ.
ಯಾಕಂದರೆ ಇವರಿಬ್ಬರು ಸಿನಿಮಾನ ಎಷ್ಟು ಪ್ರೀತಿಸ್ತಾರೆ ಅಂತ ನಾನು ಮತ್ತೆ ಈ ವೇದಿಕೆ ಮೇಲೆ ಇನ್ನೊಂದು ಸಲ ಹೇಳಬೇಕಾಗಿಲ್ಲ. ಸುನಿ ಅವರ ಸಿನಿಮಾ ಜರ್ನಿ ನೋಡಿದ್ರೆ ಗೊತ್ತಾಗುತ್ತೆ, ಪುಷ್ಕರ್ ಸರ್ ಅವರ ಸಿನಿಮಾಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಗೋಧಿ ಬಣ್ಣದಿಂದ ಹಿಡ್ಕೊಂಡು ಕಿರಿಕ್ ಪಾರ್ಟಿ ಆಗಿರ್ಬೋದು, ಅವನೇ ಶ್ರೀಮನ್ನಾರಾಯಣ ಆಗ್ಬೋದು, ಒಂದಿಷ್ಟು ಗಟ್ಟಿ ಸಿನಿಮಾದ ಒಳಗಡೆ ನಾವು ಇರಬೇಕು ಅಂತ ಅನ್ನೋವಂಥದ್ದು ತೊಡಗಿಸ್ಕೊಳ್ಳೋದಿದೆ ಗೊತ್ತಾ, ಇಷ್ಟಪಟ್ಟು ತೊಡಗಿಸ್ಕೊಳ್ಳೋದಿದೆ ಗೊತ್ತಾ. ಅದನ್ನು ಇವರಿಬ್ಬರು ನನ್ನ ಜೊತೆಲಿದ್ದಾರೆ ಅಂತ ಅಂದಾಗ ಒಬ್ಬ ಆ್ಯಕ್ಟರ್ ಆಗಿ ನಾನು ನಂಬೋದು. ಇವರಿಬ್ಬರಿಗೂ ಚೆನ್ನಾಗಿ ಗೊತ್ತು, ನಾನು ಕತೆ ಲಾಕ್ ಮಾಡಿದ ನಂತರ ಮತ್ತೆ ನಾನು ಸಿನಿಮಾನ ಜನಗಳ ಜೊತೆಯಲ್ಲೇ ನೋಡೋದು. ಯಾವುದೇ ಒಂದು ಸಣ್ಣ ತುಣುಕು ಕೂಡ ಇದುವರೆಗೂ ಕೂಡ, ಈ ಸಿನಿಮಾಗೆ ಅಂತಲ್ಲ, ನನ್ನ ಯಾವ ಸಿನಿಮಾ ಆದ್ರೂ ಕೂಡ ನಾನು ಮೊದಲೇ ಒಂದು ಶೋನ ನೋಡೋ ಅಂಥದ್ದು ಅಥವಾ ಎಡಿಟಿಂಗ್ ಜಾಗಕ್ಕೆ ಹೋಗಿ ಒಂದು ಸಾಂಗ್ ನೋಡಿಬಿಡೋ ಅಂಥದ್ದು ನಾನು ಇದುವರೆಗೂ ನಾನು ಮಾಡಿಲ್ಲ. ನಾನು ಥಿಯೇಟ್ರಲ್ಲೇ ನೋಡೋ ಅಂಥದ್ದು. ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ಸಿನಿಮಾ ಒಪ್ಕೊಳ್ಳೋದಕ್ಕಿಂತ ಮುಂಚೆ ಅದೆಲ್ಲ ಆಗ್ಬಿಡುತ್ತೆ. ಈ ಕತೆ ನನಗೆ ಓಕೆ ಆಗುತ್ತಾ, ಇದು ಸರಿನಾ, ನನ್ನ ಆರ್ಡ್ರಲ್ಲಿ ಇದು ಕರೆಕ್ಟಾಗಿರುತ್ತಾ ಅಂತ ಅನ್ನೋ ಅಂಥದ್ದು ಬಹಳ ನಂಬಿಕೆ ಬರೋದು ಎಲ್ಲಿ ಗೊತ್ತಾ, ನಿರಾಳ ಆಗೋದು ನನಗೆ. ಈ ಥರದವ್ರು ಸಿಕ್ಕಾಗ ನನ್ನ ಸಿನಿಮಾ, ನನ್ನ ಒಂದು ಪ್ರಾಜೆಕ್ಟು ಸೇಫ್ ಹ್ಯಾಂಡ್ಸಲ್ಲಿದೆ ಅಂತ ಅನ್ನೋವಂಥದ್ದು. ಒಳ್ಳೆಯ ಅಪ್ಪ ಅಮ್ಮ ಈ ಸಿನಿಮಾಗೆ ಸಿಕ್ಕರು ಅಂತಂದರೆ ಒಬ್ಬ ಆ್ಯಕ್ಟರ್ ಆಗಿ ನನಗೆ ಇನ್ನೇನು ಬೇಕು. ನನ್ನದೇ 7-11 ಆಗಿರ್ತದೆ. ಅಂದರೆ ಒಬ್ಬ ಆ್ಯಕ್ಟರ್ ಆಗಿ ಈ ಶಾರ್ಟಲ್ಲಿ ಹಿಂಗೆ ಮಾಡೋಣ, ಈ ಗೆಟಪ್ ಚೆನ್ನಾಗಿರುತ್ತಾ ಅಂತ ನನಗೆ ಭಯಾನಕ ತಲೆ ತಿಂತೀನಿ ನಾನು ಇವರಿಗೆ. ಸರ್ ಇಲ್ಲಿಂದ ನಡ್ಕೊಂಬರೋದು ಅಂತಂದರೆ ಎಗರ್ಕೊಂಬರಲ್ಲ ಅಂತಂದಿರ್ತೀನಿ. ಸರ್ ಇದು ಎಗರೋದು ಇಲ್ಲಿ ಸೂಟ್ ಆಗಲ್ಲ ಅಂತಂದಾಗ ಮಾತ್ರ ಎಗರೋದು ಕಟ್ ಮಾಡಿರ್ತೀನಿ. ಈ ಥರದ್ದು ನನ್ನನ್ನು ಸಹಿಸ್ಕೋತಾರೆ ಎಲ್ಲ ನಿರ್ದೇಶಕರುಗಳಿಗೂ ಹೇಳ್ತೀನಿ. ತುಂಬ ಈ ಥರದ್ದು ಅಂದರೆ ಈ ಸಿನಿಮಾ ಹೆಂಗಾಗುತ್ತೆ ಅಂತ ಅನ್ನೋದು ಇಡೀ ಚಿತ್ರನ ಒಬ್ಬ ನಿರ್ದೇಶಕರಿಗೆ ಗೊತ್ತಿರುತ್ತೆ. ನನಗೆ ಆ ಸೀನ್ ಮಾತ್ರ, ಈ ಸೀನ್ ನಾನು ಇಲ್ಲಿ ನನ್ನ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಹೋಗ್ಬಿಡ್ತೀವಿ ಒಂದೊಂದ್ಸಲ. ಇಲ್ಲ ಹಂಗಲ್ಲ ಹಿಂಗಲ್ಲ ಅಂತ ಅನ್ನೋವಂಥದ್ದು ಬಹಳ ಅದ್ಭುತವಾದಂಥ ವ್ಯಕ್ತಿತ್ವ. ಈ ಸಿನಿಮಾದ ಮುಖಾಂತರ ಒಂದಿಷ್ಟು ಒಳ್ಳೆಯ ವ್ಯಕ್ತಿಗಳು ನನಗೆ ಪರಿಚಯ ಆಗಿದ್ದು ನನ್ನ ಲೈಫ್ಗೆ. ಇವರೆಲ್ಲರೂ ಕೂಡ ಬರೀ ಸಿನಿಮಾಗೆ ಮಾತ್ರ ಅಲ್ಲ, ಖಂಡಿತ ಈ ಸಿನಿಮಾಗೆ ಮಾತ್ರ ಅಲ್ಲ, ಒಂದಿಷ್ಟು ವ್ಯಕ್ತಿತ್ವಗಳು ನನ್ನ ಲೈಫಿಗೆ ಸಿಕ್ಕಂಥದ್ದು. ಮತ್ತು ಒನ್ಸ್ ಅಗೇನ್ ಅವತಾರ ಪುರುಷಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು. ಈ ಕ್ರೆಡಿಟ್ಸ್ ಎಲ್ಲ ಅವತಾರ ಪುರುಷಕ್ಕೆ ಹೋಗುತ್ತೆ. ಲೇಟು ಅಂತ ಅನ್ನೋವಂಥದ್ದು ಒಂದು ಬಂತು. ಏನಿಲ್ಲ, ಅವತಾರ ಪುರುಷ 22ರಲ್ಲಿ ರಿಲೀಸ್ ಆಗಿತ್ತು. ಅವತಾರ ಪುರುಷ 2 ಮತ್ತೆ 22ರಲ್ಲೇ ಆಗ್ತಾಯಿದ್ದೀವಿ. ಡೇಟು ಎಲ್ಲೂ ಲೇಟ್ ಆಗಿಲ್ಲ. ಅದು 22, ಇದು 22, ಮಾರ್ಚ್ 22. ಹಲೋ ಆ ಕಾಲ್ ಧೂಳು ಸಿಗದಂಗೆ ಕಾರ್ ಒಳಗಡೆ ಜಂಪ್ ಮಾಡ್ತಾರಲ್ಲ, ಅದು ಶರಣ್ ಸರ್ ಇಂಪ್ರೂವೈಸೇಷನ್. ಆ ಕಿಟಕಿ ಒಳಗಡೆ ನನಗೆ ಆ ಕಲ್ಪನೆನೂ ಇರಲಿಲ್ಲ. ಅಂದ್ರೆ ಬಂದು ಆಕ್ಷನ್ ಮಾಸ್ಟರ್ ಇರಲಿಲ್ಲ, ಏನಿಲ್ಲ, ಶರಣ್ ಸರೇ ಅದನ್ನ ತೋರಿಸಿದ್ದು. ಸೊ ಆ ರೀತಿ ತುಂಬಾ ಅದಕ್ಕೆ ಮತ್ತೆ ಅವ್ರಿಗೆ ಕ್ರೆಡಿಟ್ಸ್ ಹೇಳ್ತೀನಿ. ಯಾಕೆ ಅಂತ ಕೇಳಿ, ಒಬ್ಬ ನಿರ್ದೇಶಕರು ನಮಗೆ ಕೊಡುವಂಥ ಒಂದು ಚಿಕ್ಕ ಸ್ವತಂತ್ರ ಇದೆ ಗೊತ್ತಾ, ಈ ಕ್ರಿಯೇಟಿವ್ ಸ್ವತಂತ್ರ ಇದೆ ಗೊತ್ತಾ, ಅದನ್ನು ಕೊಟ್ಟಾಗ ಮಾತ್ರ ಹಂಗೇನೋ ಆಗೋದಕ್ಕೆ ಸಾಧ್ಯ. ಸೊ ಕ್ಯಾಪ್ಟನ್ ಅಂತ ನಾವು ಅವ್ರನ್ನೇನು ಹೇಳ್ತೀವಿ, ಅವ್ರು ಮುಂದೆ ಸಾಕ್ತಾ ಇರ್ತಾರೆ, ನಾವು ಹಿಂದೆ. ಇವತ್ತು ಏನೇನಾಗಿದೆ ಈ ಸಿನಿಮಾಗೆ, ಖಂಡಿತವಾಗ್ಲೂ ನಾನು ಈ ಸಿನಿಮಾದ ನಾಯಕ ನಟ ಅಂತ ನಾನು ಹೇಳ್ಕೊಳ್ಳೋದೇ ಇಲ್ಲ. ಯಾಕೆ ಅಂತ ಕೇಳಿ, ಇಲ್ಲಿಂದ ಹಿಡ್ಕೊಂಡು ಹೀರೋಗಳು ಕೂತಿರೋವಂಥದ್ದು. ಈ ಸಿನಿಮಾದ ಒಂದೊಂದು ಫ್ರೇಮನ್ನು ಕೂಡ ವಿಲಿಯಂ ಅವರ ಪ್ರೀತಿನ ತೋರಿಸುತ್ತೆ. ಸರ್ ಇವತ್ತು ಅವ್ರ ಡೇಟ್ಸೇ ಸಿಕ್ಕಲ್ಲ. ಸೊ ಆ ಥರದಲ್ಲಿ ಈ ಥರದ ವ್ಯಕ್ತಿಗಳೆಲ್ಲ, ಈ ಥರದ ಶಕ್ತಿಗಳೆಲ್ಲ ಈ ಸಿನಿಮಾದಲ್ಲಿ ಇದ್ದಿದ್ದರಿಂದ ಖಂಡಿತವಾಗ್ಲೂ ಈ ಥರದ ಒಂದು ಸಿನಿಮಾ ಆಗಲಿಕ್ಕೆ ಕಾರಣ. ನನಗೆ ಈ ಸಿನಿಮಾದ ಇನ್ನೊಂದು ವಿಚಾರ ಹೇಳ್ತೀನಿ. ಈ 2 ವರ್ಷದ ಜರ್ನಿಯಲ್ಲಿ ಜನ ನಾನು ಸುಮ್ಮನೆ ಇದನ್ನು ಉತ್ಪ್ರೇಕ್ಷೆ ಆಗುತ್ತೆ, ಆದರೂ ಹೇಳ್ಬಿಡ್ತೀನಿ, ಸತ್ಯ ಅದು. ಉತ್ಪ್ರೇಕ್ಷೆ ಅಂದರೆ ನನ್ನ ಜಾಗದಲ್ಲಿ ಅದು ಉತ್ಪ್ರೇಕ್ಷೆ. ನಾನು ಯಾವುದೇ ಒಂದು ಪೋಸ್ಟ್ ಮಾಡಲಿ, ಗುರು ಅವತಾರ ಪುರುಷ 2 ಯಾವಾಗಪ್ಪ ಅಂತ ಕೇಳ್ತಾರೆ. ನಾನು ಎಲ್ಲೋ ಮರದ ಕೆಳಗೆ ಕೂತ್ಕೊಂಡು ಒಂದು ಊಟ ಮಾಡ್ತಿರ್ತೀನಿ ರೀ, ಗುರು ಇದನ್ನು ಮಾಡೋವಂತೆ ಇದನ್ನ ಆಮೇಲೆ ಮಾಡೋವಂತೆ ಪಾರ್ಟ್ 2 ಕತೆ ಏನು ಗುರು ಅಂತ. ಇದನ್ನು ಬೇಕಾದ್ರೆ ನೀವು ತೆಗೆದು ನೋಡಿ, ಖಂಡಿತವಾಗ್ಲೂ ನನಗೆ ಅವತಾರ ಪುರುಷಗೂ ನಾನೆಲ್ಲೋ ಮರದಲ್ಲಿ ಕೂತ್ಕೊಂಡು ಊಟ ಮಾಡೋಕ್ಕೂ ಸಂಬಂಧವೇ ಇಲ್ಲ ಅವರು. ಇದಕ್ಕೆ ಯಾಕೆ ಕನೆಕ್ಟ್ ಮಾಡ್ತಾವ್ರೆ ಅಂದರೆ ಖಂಡಿತವಾಗ್ಲೂ ಅವರು ಅದನ್ನು ಮರ್ತಿಲ್ಲ. ಅಂದರೆ ಫಸ್ಟ್ ಪಾರ್ಟನ್ನು ಎಷ್ಟು ಇಷ್ಟಪಟ್ಟಿದ್ರು ಅಂತ ಅನ್ನೋವಂಥದ್ದು. ನಾನು ಎಷ್ಟೋ ಸಲ ಇವ್ರ ಹತ್ರ ನಾನು ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದೀನಿ, ಗುರು ನನಗೆ ನೀವು ಸುಮ್ಮನೆ ಕಮೆಂಟ್ ತೆಗೆದು ನೋಡ್ರಿ ಅಣ್ಣ, ನನಗೂ ಹಂಗೆ ಅಂದರು ಇವರು. ಸೊ ಇದನ್ನು ಖಂಡಿತವಾಗ್ಲೂ ನಮ್ಗೆ ಯಾವಾಗ
ಹೆಚ್ಚು ಇದ್ರ ಮೇಲೆ ನಂಬಿಕೆ, ಪ್ರೀತಿ ಎಲ್ಲಿದಾಗುತ್ತೆ ಅಂತಂದರೆ ಹಿಂಗೆಲ್ಲರೂ ಇದನ್ನು ಖಂಡಿತವಾಗ್ಲೂ ಜನ ಮರ್ತಿಲ್ಲ ಅಂತ ಅನ್ನೋವಂಥದ್ದು. ಎಲ್ಲಿ ತನಕ ಇದನ್ನು ಮರ್ತಿಲ್ಲ ಜನ, ಇದನ್ನು ಪ್ರೀತಿಸ್ತಾ ಇದ್ದಾರೆ ಅನ್ನೋದು ಇದೆಯಲ್ಲ, ಈ ಸಿನಿಮಾಗೆ ಸಿಕ್ಕಿರೋವಂಥ ದೊಡ್ಡ ಆಶೀರ್ವಾದ, ದೊಡ್ಡ ಶಕ್ತಿ. ಮಾರ್ಚ್ 22ನೇ ತಾರೀಕು ಇಷ್ಟಪಟ್ಟಿರೋವಂಥವ್ರನ್ನಾಗಿರ್ಬೋದು ಮತ್ತು ಹೊಸ ಆಡಿಯನ್ಸ್ಗೂ ಆಗಿರ್ಬೋದು. ಸುನಿ ಅವಾಗಲೇ ಹೇಳ್ದಂಗೆ ಮೊದಲನೆಯ ಸಿನಿಮಾ ನೋಡಿಲ್ದಿದ್ರೂ ಕೂಡ ಎರಡನೇ ಸಿನಿಮಾ ತನ್ನದೇ ಆದಂಥ ಕಥೆನ ಹೇಳ್ಕೊಂಡು ಹೋಗುವಂಥ ಸಾಮರ್ಥ್ಯ ಕತೆ ಎರಡನೇ ಪಾರ್ಟಿನಲ್ಲಿ ಇರುತ್ತೆ. ಅಪ್ಪ ನಾನು ಒಂದನೇ ಪಾರ್ಟ್ ನೋಡಿಲ್ಲ ಅಥವಾ ನೋಡಿನೂ ಮರ್ತು ಬಿಟ್ಟಿದ್ದೀನಿ ಅಂತಂದ್ರೂ ಕೂಡ ಒಂದಿಷ್ಟು ಹಿಂದಿನ ಸಿನಿಮಾವನ್ನು ಮೆಲುಕು ಹಾಕುವಂಥದ್ದು, ರೀಕ್ಯಾಪ್ಸನ್ನ ಲ್ಯಾಗ್ ಬರದೆ ಚೆಂದ ಮಾಡಿರ್ತಾರೆ ಸುನಿ. ಯಾಕಂದರೆ ಅದರಲ್ಲಿ ಎಕ್ಸ್ಪರ್ಟ್ ಅವರು. ಅವತಾರ ಪುರುಷ 2 ನಾನೇ ಕಾತುರದಿಂದ ಕಾಯ್ತಾ ಇದ್ದೀನಿ ಈ ಸಿನಿಮಾನ ನೋಡಲಿಕ್ಕೆ. ಮೊದಲನೇ ಪಾರ್ಟಲ್ಲಿ ನೀವೆಲ್ಲ ಕೊಟ್ಟಂಥ ಪ್ರೀತಿ, ವಿಶ್ವಾಸ, ಆಶೀರ್ವಾದ, ಸಪೋರ್ಟು ಖಂಡಿತವಾಗ್ಲೂ ಎರಡನೇ ಪಾರ್ಟ್ ಮೇಲೂ ಇರಲಿ ಅಂತನ್ನುವಂಥದ್ದು ನನ್ನ ಆಶಯ. 22ನೇ ತಾರೀಕು ಎಲ್ಲರೂ ಥಿಯೇಟ್ರಲ್ಲಿ ಸಿಕ್ಕೋಣ. ಥ್ಯಾಂಕ್ ಯು. ಯುಬಾರೆ ಸರ್ಟಿಫಿಕೇಟ್ ಸೆನ್ಸರ್ ಆಗಿದೆ. ಇದು ನಮ್ಗೆ ಅವಮಾನ ಮಾಡ್ತಿದ್ರು ಅಥವಾ ಅಂದರೆ ಅಫ್ಕೋರ್ಸ್ ಅವರು ಅಂದರೆ ಒಂದು ಪ್ರೊಡಕ್ಷನ್ ಹೌಸ್ ನಿಲ್ಲದೆ A to Z ಇಂದ ಫಸ್ಟಿಂದ ಏನೇನು ಪ್ರಾಪರ್ಟೀಸ್ ಎಟ್ಕೋಗ್ತಾ ಇದೆ ಅನ್ನೋದ್ರಿಂದ ಫೈನಲ್ ಏನು ಅನ್ನೋದ್ರ ಮೂಲಕ ಸೊ ಒಂದಷ್ಟು ಶೋ ಮಾಡಿದ್ದು, ಒಪಿನಿಯನ್ಸ್ ತೊಗೊಂಡು ಅಲ್ಲಿ ಏನೇನು ಚೇಂಜ್ ಇತ್ತು ಅವನ್ನ ಪಾರ್ಟ್ 1ಗೆ ಮಾಡಿದ್ದು. ಸೇಮ್ ಪಾರ್ಟ್ 2ಗೂ ಸೇಮ್ ಆಗಿದೆ, ಅಂದರೆ ತೋರಿಸಿ ಒಪಿನಿಯನ್ ತೊಗೊಂಡು, ಬಟ್ ಎಡಿಟ್ಸ್ ಆಗಿಲ್ಲ. ಪಾರ್ಟ್ 2 ಫಸ್ಟ್ ಟೇಕ್ಗೆ ಎಲ್ಲ ಓಕೆ ಮಾಡಿದ್ದಾರೆ. ಸೊ ಏನಿದೆ ಅದನ್ನೇ ತೋರಿಸಿ ಯುಬಾರೆ ತೊಗೊಂಡಿದ್ದೀವಿ ಸರ್ಟಿಫಿಕೇಟ್. ಕಿಟ್ಟಣ ಬಂದರು ಅನ್ಸುತ್ತೆ 2 ಮಿನಿಟ್ಸ್ ಅಂತೆ, ಆವಾಗಲೇ 5 ಮಿನಿಟ್ಸ್ ಅಂದರು. 2 ಮಿನಿಟ್ಸ್ ಅಂದರೆ ಇನ್ನೊಂದು 10 ಮಿನಿಟ್ಸ್ವರೆಗೂ ಆಗ್ಬೋದು. ಡಿಸ್ಟ್ರಿಬ್ಯೂಷನ್ ಮೋಹನ್ ಸರ್ ನಿಮ್ಮ ವಾಯ್ಸ್. ಎಲ್ಲರಿಗೂ ನಮಸ್ಕಾರ. ಹಲೋ, ಇದೇ ಮಾರ್ಚ್ 22ನೇ ತಾರೀಕು ಅವತಾರ ಪುರುಷ. ಶರಣ್ ಸರ್ ಹೇಳ್ದಂಗೆ 2022 ರಿಲೀಸ್ ಆಗಿತ್ತು. ಈಗ 24, 22 ರಿಲೀಸ್ ಆಗ್ತಾಯಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. 100 ಥಿಯೇಟ್ರ್ ಮೇಲೆ ಸಿಂಗಲ್ ಸ್ಕ್ರೀನ್ ಆಗುತ್ತೆ ಸರ್, ನೀವು ಕೇಳಿದ್ರಲ್ಲ ಅದು. ಆಮೇಲೆ ಮಲ್ಟಿಪ್ಲೆಕ್ಸ್ ಈಗ ಒಂದು 75 ಇದೆ. ಬೇರೆ ಥಿಯೇಟ್ರ್ಗಳು ಪಿಕ್ಚರ್ಗಳು ಹೇಗೆ ಹೋಗುತ್ತೆ ಏನು ಅಂತ ಗೊತ್ತಿಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು 200 ಥಿಯೇಟ್ರ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಥಿಯೇಟ್ರ್ ಹೆಂಗೆ ಸಿಗುತ್ತೋ ಅದ್ರ ಮೇಲೆ ಡಿಪೆಂಡ್ ಮಾಡಿ ಮಾಡ್ತೀವಿ. ಥ್ಯಾಂಕ್ ಯು. ನಾನು ಸ್ಟಾರ್ಟಿಂಗ್ ಗೋಧಿ ಬಣ್ಣದಿಂದನೂ ಕೂಡ ಒಂದಷ್ಟು ನ್ಯೂ ಡೈರೆಕ್ಟರ್ಸ್ಗಳ ಜೊತೆ ಕೊಲಾಬ್ರೇಷನ್ ಆಗಿ ಬಂದು ನಾನು ಮಾಡಿದ್ದು ಒಂದು 12 ಫಿಲಮಲ್ಲಿ ಆಲ್ಮೋಸ್ಟ್ 9 ಜನ ನ್ಯೂ ಡೈರೆಕ್ಟರ್ಸ್ಗಳಿದ್ರು. ಸೊ ಅದೇ ಒಂದು ಟ್ರೆಂಡಲ್ಲಿ ಒಂದು ಕಾಂಪ್ಯಾಕ್ಟ್ ಬಜೆಟಲ್ಲಿ 2 ಹೊಸ ಸಬ್ಜೆಕ್ಟ್ಗಳನ್ನ ಫೈನಲೈಸ್ ಮಾಡಿದ್ದೀನಿ. ಮೇಯಿಂದ ಶೂಟಿಂಗ್ ಶುರು ಆಗುತ್ತೆ. ಕಂಪ್ಲೀಟ್ಲಿ ನ್ಯೂ ಟೀಮ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಸ್ ಆಫ್ ನೌ. ಅಂದರೆ ಕೆಲವೊಂದು ಅಕೇಶನ್ ಇರುತ್ತೆ ಸರ್, ಅಥವಾ ಸೆಕೆಂಡ್ ವೀಕಲ್ಲಿ ಅವೆಲ್ಲ ಅಪ್ಲಿಕಬಲ್ ಆಗುತ್ತೆ. ಬಟ್ ಫಾರ್ ಶ್ಯೂರ್ ಕೆಲವೊಂದು ವರ್ಗದ ಜನಗಳು ಯಾರೆಲ್ಲ ಮಲ್ಟಿಪ್ಲೆಕ್ಸ್ ಟಿಕೆಟ್ಸ್ಗಳನ್ನ ಕಾಸ್ಟ್ಲಿ ಅಂತ ಅನ್ಕೊಂತಾರೆ, 250 ರೂಪಾಯಿ 300 ರೂಪಾಯಿ, ಅವ್ರಿಗೆಲ್ಲ ಒಂದು ಅವಕಾಶ ಇರುತ್ತೆ 99 ರೂಪಾಯಿ ಆ ಥರ ಇದ್ದಾಗ. ಆ ಥರ ಸುಮಾರು ಸ್ಟ್ರಾಟಜೀಸ್ಗಳು ವರ್ಕ್ ಆಗುತ್ತೆ ಸರ್, ಅದನ್ನು ಕೂಡ ಕನ್ಸಿಡರೇಷನ್ ಮಾಡ್ಬೋದು. ಅಂದರೆ ಡಿಸ್ಟ್ರಿಬ್ಯೂಟರ್ನು ಒಪ್ಕೊಬೇಕು, ಅಟ್ ದಿ ಸೇಮ್ ಟೈಮ್ ಥಿಯೇಟ್ರವ್ರೂ ಒಪ್ಕೊಬೇಕು ಸರ್. ಇವಾಗ ಮಲ್ಟಿಪ್ಲೆಕ್ಸಲ್ಲಿ 50% ಇರುತ್ತೆ. ಅವ್ರಿಗೆ 100 ರೂಪಾಯಿ ಟಿಕೆಟ್ ಇಟ್ಟರೆ 50 ರೂಪಾಯಿ ಅವರು ನಮ್ಗೆ ಸಾಕಾಗಲ್ಲ ಅಂತ ಹೇಳ್ತಾರೆ. ನಾವು ಕಟ್ಟಿರೋ ಇನ್ಫ್ರಾಸ್ಟ್ರಕ್ಚರು ರಿಲೇಟೆಡ್ ಅಲ್ಲ. ಸೊ ಅದಕ್ಕೋಸ್ಕರ ಅವರು ಮೋಸ್ಟ್ ಆಫ್ ದಿ ಟೈಮ್ ಅವ್ರು 200 ರೂಪೀಸ್ ಬ್ರಾಕೆಟಲ್ಲೇ ಇರ್ತಾರೆ. ಸಿಂಗಲ್ ಸ್ಕ್ರೀನ್ದು ಡಿಫ್ರೆಂಟ್ ಇದು ನಿಮಗೆ 1.5 lakhs-ಇಂದ 2.5 lakhs ತನಕ ರೆಂಟ್ ಇರುತ್ತೆ. ಅವ್ರುಗಳಿಗೆ ಈಸಿಯಾಗಿ ವರ್ಕ್ ಆಗ್ಬಿಡುತ್ತೆ. ಬಟ್ ಮಲ್ಟಿಪ್ಲೆಕ್ಸ್ ಅಂತ ಬಂದಾಗ ತುಂಬ ಸ್ಟ್ರಾಟಜಿಕಲಿ ಅವ್ರದ್ದು ಕೆಲವೊಂದು ಕ್ಯಾಲ್ಕುಲೇಷನ್ಸ್ ಇರುತ್ತೆ, ನಮ್ಮದು ಕೂಡ ಒಂದು ಪ್ರಪೋಸಲ್ಸ್ ಇರುತ್ತೆ. ಮ್ಯೂಚುವಲಿ ವರ್ಕ್ ಆದಾಗ ಅದು ವರ್ಕ್ ಆಗುತ್ತೆ ಸರ್. ಆ ಥರ ಏನಿಲ್ಲ ಸರ್. ಇವಾಗ ಎಕ್ಸಾಂಪಲ್ ಈ ತಿಂಗಳು ನೀವು ತೊಗೊಂಡ್ರೆ 17th ಪುನೀತ್ ಸರ್ ಬರ್ತಡೇ ಇರೋದ್ರಿಂದ ಫಾರ್ ಶೋರ್ ಅವತ್ತು ತುಂಬ ಎಕ್ಸ್ಕ್ಲೂಸಿವ್ ಆಗಿರುತ್ತೆ. ಮೋಸ್ಟ್ಲಿ ಎಲ್ಲ ಕನ್ನಡ ಮೂವೀಸ್ ಅವ್ರೂ ಕೂಡ ಅವತ್ತು ಸರ್ಗೆ ಒಂದು ಟ್ರಿಬ್ಯೂಟ್ ಥರ 150-200 ರೂಪೀಸ್ ಇರೋ ಟಿಕೆಟ್ನ ಈವನ್ 70 ರೂಪೀಸ್ 80 ರೂಪೀಸ್ಗೂ ಕೂಡ ಮಾಡ್ಬೋದು. ಇಟ್ಸ್ ಟ್ರಿಬ್ಯೂಟ್ ಟು ಪುನೀತ್ ಸರ್. ಆ ಥರ ಒಂದು ಕೆಲವೊಂದು ಅಕೇಶನ್ ಇದ್ದರೆ ಆ ಥರ ವರ್ಕೌಟ್ ಮಾಡ್ಬೋದು ಸರ್. ಸರ್ ಕಿಟ್ಟಿ ಸರ್ ಅವ್ರು ಬಂದಿದ್ದಾರೆ.
ಸೆಕ್ರೆಟರಿ ಸರ್ ಟ್ರೆಡಿಷನಲ್ ಪ್ರಮೋಷನ್ ಅಂತ ಇರುತ್ತೆ ಸರ್. ಅದರಲ್ಲಿ ಫಿಕ್ಸ್ಡ್ ಏನು ಪ್ರಿಂಟ್ ಇದರಲ್ಲಿ ಬಂತು ಅಂತ ಹೇಳಿದ್ರೆ ಆ್ಯಡ್ ರನ್ ಮಾಡೋದಿರ್ಬೋದು, ಆರ್ಟಿಕಲ್ ಕವರೇಜಸ್ ಇರ್ಬೋದು, ಪ್ರಿಂಟ್ ಕೊಡರೆ ಬಂತು ಅಂದರೆ ಮೀಡಿಯಾ ರಿಲೇಟೆಡಲ್ಲಿ ಪ್ಯಾಕೇಜಸ್ ಬರುತ್ತೆ, FCT ಅದೆಲ್ಲ ಅದೊಂದು ಪ್ಯಾಕೇಜು. ಅದು ಬಿಟ್ಟರೆ ಇವತ್ತಿನ ದಿನದಲ್ಲಿ ಮೋಸ್ಟ್ ಹ್ಯಾಪ್ನಿಂಗ್ ಯೂಟ್ಯೂಬ್ ಇನ್ಫ್ಲುಯೆನ್ಸರ್ಸ್ ಇರ್ತಾರೆ, ಅವ್ರ ಜೊತೆ ಕೆಲವೊಂದೆಲ್ಲ ಕೊಲಾಬ್ರೇಷನ್ಸ್ಗಳು. ಆ ಇನ್ಫ್ಲುಯೆನ್ಸರ್ಸ್ಗಳನ್ನ ಇಟ್ಕೊಂಡು ನಾವು ಹೆಂಗೆ ಕಂಟೆಂಟ್ಗಳನ್ನ ರೀಕ್ರಿಯೇಟ್ ಮಾಡ್ಬೋದು ಅನ್ನೋದು ಆ ಒಂದು ಸ್ಟ್ರಾಟಜಿ ಇರ್ಬೋದು. ಅದು ಬಿಟ್ಟರೆ ಫಿಸಿಕಲ್ ಪ್ರಮೋಷನ್ ಅಂತ ಬಂದರೆ ಆಟೋಗಳ ಮೇಲೆ ಹಾಕೋಂಥ ಪ್ರಮೋಷನ್ ಇರ್ಬೋದು, ಬಸ್ ಮೇಲೆ, ಟ್ಯಾಬ್ಲೋಗಳು, ವೆಹಿಕಲ್ಗಳ ಮೇಲೆ, ಹೋರ್ಡಿಂಗ್ಸ್ಗಳ ಮೇಲೆ. ಸೊ ಈ ಥರ ಆಲ್ಮೋಸ್ಟ್ 360 ಡಿಗ್ರಿ ಆಫ್ ಪ್ರಮೋಷನ್ಸ್ ಏನಿರುತ್ತೆ ಅದೆಲ್ಲದನ್ನು ಕೂಡ ನಾವು ಕಂಡಕ್ಟ್ ಮಾಡ್ಬೋದು ಸರ್. ಕಿಟ್ಟಿ ಸರ್ ಕೊಡ್ತೀವಿ. ಕಿಟ್ಟಣ್ಣ ಅವ್ರಿಗೆ ತುಂಬ ಧನ್ಯವಾದ ಹೇಳ್ಬೇಕು, ಯಾಕಂದ್ರೆ ನಾವೆಲ್ಲ ಬೆಂಗಳೂರಿಂದ ಬಂದಿದ್ವಿ, ಕಿಟ್ಟಣ್ಣ ಮಂಡ್ಯದಲ್ಲೇ ಇದ್ರು. ಸೊ ಕರೆದ ಇವತ್ತು ಬಂದಿದ್ದಾರೆ. ಸೊ ತುಂಬ ಥ್ಯಾಂಕ್ ಯು ಕಿಟ್ಟಣ್ಣ. ಒಂದು ಸಣ್ಣ ಗ್ಲ್ಯಾನ್ಸ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ತುಂಬ ಒಳ್ಳೆ ಪ್ರಯತ್ನ. ಅವತಾರ ಪುರುಷ 1 ಬಂದಾಗ ಪ್ರತಿಯೊಬ್ಬರು ಅದನ್ನು ಪ್ರೀತಿಯಿಂದ ನೋಡಿದ್ರಿ. 2 ಏನು ನನಗೇ ಗೊತ್ತಿಲ್ಲ, ಕಳ್ಳ ರಿಲೀಸ್ ಡೇಟ್ ಹಾಕೊಂಬಿಟ್ಟವನೆ, ಇದೇ ಹಾಕ್ಲ ಹಿಂಗೆ ಮಾಡಿ ಹೇಳೇ ಇಲ್ವಲ್ಲೋ ಅಂತ ಕೇಳಿದ್ರೆ ಬೇರೆ ಏನೋ ಒಂದು ಕಾರಣ ಕೊಟ್ಟ. ಈಗ ಅವನು ಹೇಳ್ದ ಕಾರಣಗಳೇನಿರ್ಬೋದು. ಯಾವುದೇ ಒಂದು ಪ್ರಯತ್ನ ಮಾಡಿದಾಗ ಅದನ್ನು ಹೊರತರದ ಮೇಲೆ ಅದಕ್ಕೆ ಫಲಾಫಲಗಳು ಗೊತ್ತಾಗೋದು. ಆ ನಿಟ್ಟಲ್ಲಿ ಸುನಿ ಪ್ರಯತ್ನಗಳು ಮಾಡ್ತಾನೇ ಇದ್ದಾನೆ. ತುಂಬ ಶಾರ್ಟ್ ಟೈಮಲ್ಲಿ ಎಷ್ಟನೇ ಸಿನಿಮಾ? 10ನೇದ? ಮೊದಲನೇದಕ್ಕೆ ಬಂದ ನನ್ನ ಹತ್ರ ಕಳ್ಳ, ಹಾಗೆ 10ಕ್ಕೆ ಕೂತ್ಬಿಟ್ಟಾನಾಗಲೇ. ಪುಷ್ಕರ್, ಸುನಿ ಇವರಿಬ್ಬರ ಪ್ರಯತ್ನ, ಶರಣ್, ಆಶಿಕಾ, ವಿಲಿಯಮ್ಸ್, ಏನು ಮೋಹನಣ್ಣ ಪ್ರೀತಿಯಿಂದ ಮಾತಾಡ್ತಾರೆ. ನಾವು ಒಂದು ಸಿನಿಮಾ ನಮ್ಮ ನಾಯಿ ಚಂದ್ರಂದು ಸ್ವಯಂವರ ಅನ್ನೋ ಸಿನಿಮಾಗೆ ಶೂಟ್ ಮಾಡೋಕ್ಕೆ ಹೊರಗಡೆ ಹೋದಾಗ ಮೋಹನಣ್ಣ ಬಂದಿರೋ ಜೊತೆಲಿ ಅವ್ರ ಜೊತೆ ಅನುಭವಗಳೇ ಚಂದ. ಪ್ರೀತಿಯಿಂದ ಸಿನಿಮಾ ಮೇಲೆ ಬಂಡವಾಳ ಹಾಕಿ ಆ ಸಿನಿಮಾಗೆ ಬಂಡವಾಳ ಹಾಕಿದವ್ರ ಮೇಲೆ ಬಂಡವಾಳ ಹಾಕುವಂಥ ದೊಡ್ಡ ಮನಸ್ಸು ಮೋಹನಣ್ಣದು. ಈ ಪ್ರಯತ್ನ ಒಂದು ಸಕ್ಸಸ್ಫುಲ್ ಆಗಲಿ, ಪುಷ್ಕರ್ಗೆ, ಸುನಿಗೆ ಒಂದು ಒಳ್ಳೆ ಸಕ್ಸಸ್ ಸಿಗಲಿ, ಇನ್ನೊಂದಷ್ಟು ಸಿನಿಮಾಗಳು ಮಾಡೋ ಶಕ್ತಿ ಕೊಡಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು.